ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಎಂಎಂಯು ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಪ್ರಮುಖವಾಗಿದೆ. ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಮುಖ್ಯ ಪಾತ್ರ ವಹಿಸುತ್ತಿದೆ. ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಈ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನು ಕಾರ್ಮಿಕ ಇಲಾಖೆ ಜಾರಿಗೊಳಿಸಿ ಸಾಕಾರಗೊಳಿಸಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿದೆ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಲ್ಲಾ ಕಾಲದಲ್ಲೂ ಮುಖ್ಯವೇ. ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಯೂ ಹೌದು. ಆದರೆ ಹಲವು ಕಾರಣಗಳಿಂದ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡುವುದು ಕಡಿಮೆ. ಮಾಹಿತಿ ಕೊರತೆ, ಅರಿವಿಲ್ಲದಿರುವುದು, ಸೌಲಭ್ಯಗಳ ಕೊರತೆ, ಹಣಕಾಸಿನ ತೊಂದರೆ ಹೀಗೆ ಹಲವು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಬೀಳುತ್ತಾರೆ. ಸದಾ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭಗಳಲ್ಲಿ ಮಾತ್ರವೇ ವೈದ್ಯರ ಬಳಿ ಹೋಗುತ್ತಾರೆ. ದುಡಿಮೆಯೇ ದೇವರು ಎಂದು ಕೆಲಸ ಮಾಡುವ ನಮ್ಮ ಶ್ರಮಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸನ್ನದ್ಧವಾಗಿವೆ. ಇದಕ್ಕೆಂದೇ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ 100 ಸಂಚಾರಿ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನು ನಿವಾರಿಸಲು ಸಹಕಾರಿಯಾಗಿವೆ. ಕುಗ್ರಾಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಚಿಕಿತ್ಸೆ ಪಡೆಯಲು ದೂರಿನ ಆಸ್ಪತ್ರೆಗಳಿಗೆ ತೆರಳಬೇಕು. ಇದಕ್ಕಾಗಿ ದಿನದ ದುಡಿಮೆ ಬಿಡಬೇಕು. ಆದರೆ ಹಾಗೆ ಮಾಡಲು ಇವರು ಸಿದ್ಧರಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸೇವೆಯೇ ಕೆಲಸದ ಸ್ಥಳದಲ್ಲೇ ಸಿಗುವಂತಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದಿದೆ? ಇದೊಂದು ಸರಳ ಮತ್ತು ಸಾಮಾನ್ಯ ವಿಷಯ ಇರಬೇಕು. ಆದರೆ ಅನಾರೋಗ್ಯಕ್ಕೊಳಗಾದ ಕಾರ್ಮಿಕನಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಸಂಚಾರಿ ಆರೋಗ್ಯ ಘಟಕಗಳ ಒಂದು ವಿಶೇಷತೆ ಏನೆಂದರೆ ಅವುಗಳು ಕಾರ್ಮಿಕರು ಇರುವಲ್ಲೇ ಹೋಗಿ ಸೇವೆ ನೀಡುವುದು. ಇದು ಎಷ್ಟೋ ಗ್ರಾಮಗಳಿಗೆ ಸರಿಯಾದ ರಸ್ತೆಗಳಿಲ್ಲ, ಸಾರಿಗೆ ಸೌಲಭ್ಯಗಳಿಲ್ಲ. ಕುಗ್ರಾಮದಲ್ಲಿ ಜನರು ವೈದ್ಯಕೀಯ ಸೇವೆ ಪಡೆಯಲು ಕಾಲ್ನಡಿಗೆಯಲ್ಲೇ ತೆರಳುತ್ತಾರೆ. ಇದಕ್ಕೆಲ್ಲ ಒಂದು ರೀತಿಯ ಪರಿಹಾರ ಎಂಬಂತೆ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಘಟಕಗಳ ಬಳಿಗೆ ಬಂದು ಕಾರ್ಮಿಕರು ಸೇವೆ ಪಡೆಯಬೇಕಿಲ್ಲ. ಬದಲಿಗೆ ಈ ವಾಹನಗಳೇ ಕಾರ್ಮಿಕರು ಇರುವಲ್ಲಿ ಹೋಗಿ ಸೌಲಭ್ಯ ಒದಗಿಸುತ್ತದೆ. ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಕರ್ನಾಟಕದಿಂದ ಒಂದು 5 years ಆಗಿದೆ. ಇಲ್ಲಿ ಒಂದು ವರ್ಷದಿಂದ ಎಲ್ಲ ಮಾಡ್ತಾ ಇದ್ದೀನಿ ಈ ಸೈಟ್ ಅಲ್ಲಿ. ಚೆನ್ನಾಗಿ ನೋಡ್ತಾ ಇದ್ದಾರೆ ಸರ್. ಇದು BP ಎಲ್ಲ ಚೆಕ್ ಮಾಡಿದ್ದಾರೆ, ವೇಟ್ ಚೆಕ್ ಮಾಡಿದ್ದಾರೆ, ಪಲ್ಸ್ ಚೆಕ್ ಮಾಡಿದ್ದಾರೆ. ಈಗ ನೀವು ಕೆಲಸ ಮಾಡುವಂತ ಜಾಗಕ್ಕೆ ಬಂದು ಆಂಬುಲೆನ್ಸ್ ಬಂದು ಒಂದು ಸಂಚಾರಿ ಆರೋಗ್ಯ ಘಟಕ ಬಂದು ಡಾಕ್ಟ್ರು, ನರ್ಸ್ಗಳು ಎಲ್ಲ ಬಂದು ಈ ತರ ಉಪಯುಕ್ತ ಸರ್ಕಾರ ಮಾಡ್ಕೊಂಡು ನಿಮ್ಗೆ ಎಷ್ಟು ಮಟ್ಟಿಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ? ಯಾಕಂದ್ರೆ ಬೇರೆ ಕಡೆ ನೀವೇ ಆಸ್ಪತ್ರೆಗೆ ಹೋಗೋದು ತುಂಬಾ ರಜಾ ಕೊಡ್ತಿರ್ಲಿಲ್ಲ ನಿಮ್ಗೆ. ಬೇರೆ ಕಡೆ ಹೋಗ್ತಾ ಇದ್ರಿ, ಒಂದಿನ ಎಲ್ಲ ಹೋಗೋದು, ನಿಮ್ ಕೂಲಿ ಎಲ್ಲ ಲಾಸ್ ಆಗೋದು. ಕೆಲಸ ಮಾಡೋ ಜಾಗಕ್ಕೆ ಬಂದಿದೆ ಈಗ. ಹೌದು, ಇಲ್ಲಿ ಈಜಿ ಆಗ್ತಾ ಇದೆ. ಇದು ಕರೆಕ್ಟ್ ಆಗಿ ಇದೆ. ನಾವು ಇಲ್ಲಿ ಟೈಮ್ ಇದೆ ಕೆಲಸ ಮಾಡಕ್ಕೆ ಟೈಮ್ ಅಲ್ಲಿ ಇಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ಲೇಬರ್ಗೆಲ್ಲ ಈಜಿ ಆಗುತ್ತೆ. ಎಷ್ಟು ಜನ ಲೇಬರ್ಗೆಲ್ಲ ನೀವು ತೋರಿಸ್ಕೊಡ್ತೀರಾ ಇಲ್ಲಿ ನಮ್ದು 600 ಲೇಬರ್ಗಳು ಇದ್ದಾರೆ. ಇಲ್ಲಿ ನಾವು ನೋಡಿದ್ದೀನಿ, 3-4 ಟೈಮ್ ನೋಡಿದ್ದೀನಿ. ವ್ಯಾನ್ ಎಲ್ಲ ಬಂದಿರೋದು ಇವತ್ತು ನಾವು ಚೆಕ್ ಮಾಡಿದ್ದೀವಿ. ಈ ಸರ್ಕಾರ ಈ ತರ ಒಂದು ಕೆಲಸ ಮಾಡಿರೋದಕ್ಕೆ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ? ಏನು ಸರ್ಕಾರಕ್ಕೆ ಏನ್ ಹೇಳಕ್ ಹೋಗ್ತೀರಾ ನೀವು? ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆಗಿರ್ಬೋದು, ಸಿದ್ದರಾಮಯ್ಯ, DK ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಈ ರೀತಿ ಒಂದು ಲೇಬರ್ಗೆ ಒಂದು ಕಾರ್ಮಿಕ ಇಲಾಖೆ ಮಾಡ್ಕೊಟ್ಟಿರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಅನ್ಸುತ್ತೆ? ಈ ತರ ಮಾಡಿದ್ರೆ ಒಳ್ಳೆಗೆ ಇರುತ್ತೆ. ಎಲ್ಲ ಸೈಡ್ಗೆ ಮಾಡಿದರೆ ಓಕೆ ಸರ್. ಈಗ ಡಾಕ್ಟರ್ ಹತ್ರ ನಿಮ್ಮ ಏನ್ ತೋರಿಸ್ಕೊಂಡ್ರೆ ಡಾಕ್ಟರ್ ಹತ್ರ? ನಮ್ ಬ್ಯಾಕ್ ಪೇನ್ ಇದೆ, ಅದಕ್ಕೆ ನಾವು ತೋರಿಸಿ ಅದು ಸರ್ ಮೆಡಿಸಿನ್ ಕೊಟ್ಟಿದ್ದಾರೆ. ಇದು ಫ್ರೀ ಆಗಿ ಇದೆ. ಈಗ ಇದೇ ನೀವು ಆರೋಗ್ಯನ ಸರಿ ಇಲ್ಲ ಅಂತಂದಾಗ ಹೊರಗಡೆ ಕ್ಲಿನಿಕ್ಗೂ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟು ಖರ್ಚಾಗಿರೋದು, ಏನೆಲ್ಲ ಟೈಮಿಂಗ್ಸ್ ಆಗಿರೋದು, ಏನೆಲ್ಲ ತೊಂದರೆ ಆಗಿರೋದು? ಹೌದು, ಟೈಮ್ ವೇಸ್ಟ್ ಆಗುತ್ತೆ. ಖರ್ಚ ಒಂದು 400-500 ಆಗುತ್ತೆ. ಅದು ಸೇವಿಂಗ್ ಆಗುತ್ತೆ. ಈಗೆಲ್ಲ ಏನಾಗಿದೆ? ಈಗ ಬಂದು ತೋರಿಸೋದಕ್ಕೆ ನಿಮ್ಗೆ ಅನಿಸ್ತು? ಈಗ ಏನೆಲ್ಲ ಉಳಿತಾಯ ಆಯ್ತು ನಿಮ್ಗೆ? ಏನೆಲ್ಲ ಈಗ ಉದಾಹರಣೆ ಔಷಧ ತಗೋತೀನಿ ಅಂತ ಎಷ್ಟೆಲ್ಲ ದುಡ್ಡು ಖರ್ಚಾಗೋದು? ಈಗೆಲ್ಲ ಉಚಿತ ಔಷಧ ಇದೆ. ಅದೇ ಸರ್, ಅದು ಒಂದು 500 ನಮ್ಗೆ ಸೇವಿಂಗ್ ಆಯ್ತು. ಟೈಮ್ ಸೇವಿಂಗ್ ಆಗಿದೆ. 2022-23 ಸಾಲಿನ
ಆಯವ್ಯಯ ಘೋಷಣೆಯನ್ವಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯಡಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ನಿರ್ಧರಿಸಿ ನೋಂದಾಯಿತ ಫಲಾನುಭವಿಗಳು ಮತ್ತು ಅವರ ಅವಲಂಬಿತರ ರಕ್ಷಣೆಗಾಗಿ ಈ ಸಂಚಾರಿ ಆರೋಗ್ಯ ಘಟಕಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನು ಜಾರಿ ಮಾಡುವಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ದೂರದೃಷ್ಟಿ ಮತ್ತು ಕ್ರಮಗಳು ಕೆಲಸ ಮಾಡಿವೆ. ಕಾರ್ಮಿಕರ ಕುರಿತಾದ ಅವರ ಕಾಳಜಿಯಿಂದಾಗಿಯೇ ಇಂದು ಸಂಚಾರಿ ಆರೋಗ್ಯ ಘಟಕಗಳು ಇಷ್ಟೊಂದು ಪರಿಣಾಮಕಾರಿಯಾಗಿ ಸೇವೆ ಒದಗಿಸುತ್ತಿದೆ. ಜಿಲ್ಲೆಗೆ ತಲಾ 3 ವಾಹನ, ಪ್ರತಿ ಜಿಲ್ಲೆಗೆ ತಲಾ 3 ಸಂಚಾರಿ ಆರೋಗ್ಯ ಘಟಕಗಳನ್ನು ಹಂಚಿಕೆ ಮಾಡಲಾಗಿದ್ದು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ಒದಗಿಸುತ್ತಿವೆ. ಈಗಾಗಲೇ ರಾಜ್ಯಾದ್ಯಂತ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ಸೇವೆ ಒದಗಿಸುತ್ತಿವೆ. ಈ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಎಲ್ಲಾ ಕಾರ್ಮಿಕರನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲು ಇಲಾಖೆ ಕ್ರಮ ಕೈಗೊಂಡಿದೆ. ಈ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ ಅಳವಡಿಸಲಾಗಿದ್ದು ಜಿಪಿಎಸ್ ಅಳವಡಿಸಿ ನಿಗಾ ಇಡಲಾಗುತ್ತದೆ. ವಾಹನಗಳು ಎಲ್ಲೆಲ್ಲಿ ಸಂಚರಿಸುತ್ತವೆ ಎಂಬ ಪ್ರತಿಯೊಂದು ಮಾಹಿತಿಯೂ ಸಿಗಲಿದೆ. ಸಂಚಾರಿ ಆರೋಗ್ಯ ಘಟಕದ ಉಪಸ್ಥಿತಿ ಮತ್ತು ಚಿಕಿತ್ಸೆಗಾಗಿ ಬಂದ ಕಾರ್ಮಿಕರ ಮಾಹಿತಿ ಎಲ್ಲವೂ ಸಿಗಲಿದೆ. ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿ ನೀಡುವ ವ್ಯವಸ್ಥೆ ಇರಲಿದೆ. ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ವಾಹನಗಳನ್ನು ಸಿದ್ಧಪಡಿಸಲಾಗಿದೆ. ಇಸಿಜಿ, ರಕ್ತದೊತ್ತಡ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ನೀಡಲಾಗುತ್ತದೆ. ಈ ಹಿಂದೆಯೂ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲೇ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳು ಇದ್ದವು. ಆದರೆ ಈಗಿನ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕವಾಗಿವೆ. ನಿಖರ, ಸ್ಪಷ್ಟ ಮತ್ತು ಸರಿಯಾದ ಸೇವೆ ಒದಗಿಸುವ ಇವು ಕಾರ್ಮಿಕರ ಪಾಲಿನ ಆಪತ್ ಬಾಂಧವರಂತೆ ಕೆಲಸ ಮಾಡುತ್ತಿದೆ. ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಎಂಬಿಬಿಎಸ್ ವೈದ್ಯರು, ನರ್ಸ್ಗಳು, ಫಾರ್ಮಸಿಟಿ, ಎಎನ್ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇರುತ್ತಾರೆ. ಮೇಘ್ನಾ ಹೆಸರು, ಸಂಚಾರ ಏನಿದೆ ಪಾತ್ರ ಇಲ್ಲಿ? ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನೆಲ್ಲ ಫಾರ್ಮಸಿಸ್ಟ್ ಏನೆಲ್ಲ ಮಾಡ್ತಾರೆ ರೋಗಿಗಳಿಗೆ? ಅಂದ್ರೆ ರೋಗಿಗಳು ಬರ್ತಾರಲ್ಲ, ಸೊ ಚೆಕ್ಅಪ್ ಮಾಡಿಸ್ಕೊಂಡು ಕನ್ಸಲ್ಟೇಷನ್ ಮಾಡಿಸ್ಕೊಂತಾರೆ. ಸೊ ಯಾರೇ ಲೈಕ್ ಪ್ರಾಬ್ಲಮ್ಸ್ ಇದೆ, ಪೇನ್ಸ್ ಇದೆ ಎಲ್ಲ ಹೇಳಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಸರ್. ಅವ್ರಿಗೆ ತುಂಬಾ ಯೂಸ್ ಆಗ್ತಿದೆ ಇದರಿಂದ. ಮೇಜರ್ ಆಗಿ ಯಾವ ತರ ರೋಗಿಗಳಿಗೆ ಯಾವ ತರ ಬರ್ತಾರೆ ಇಲ್ಲಿ? ಜಾಸ್ತಿ ಅಂದ್ರೆ ಯಾವ ಸಿಂಪ್ಟಮ್ಸ್ ಅಲ್ಲಿ ಇದು ಮಾಡ್ತಾರೆ ಸರ್? ಲೈಕ್ ಮೈಗ್ರೇನ್ ಹೇಳ್ದಂಗೆ, ಮೈಗ್ರೇನ್ ಮತ್ತೆ ಬಾಡಿ ಪೈನ್ ಜಾಸ್ತಿ, ಫೀವರ್ ಜಾಸ್ತಿ, ಆಮೇಲೆ ಬಾಡಿ ವೀಕ್ನೆಸ್ ಆಗಿರೋ ತುಂಬಾ ಜನ ಬರ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ ಜಾಸ್ತಿ ಮಾಡ್ತಾರಲ್ಲ, ಈ ಕೆಲಸ ಇಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ? ಇದರಲ್ಲಿ ಎಫರ್ಟ್ ಆಗಿದೆ. ಬೇರೆ ಕಡೆ ಒಂದು ಕ್ಲಿನಿಕ್ ಅಲ್ಲ, ಒಂದು ಬೇರೆ ಕಡೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಬೇಕು, ಕ್ಲಿನಿಕಲ್ ಕೆಲಸ ಆ ಥರ ಅಲ್ಲಿಗೂ ವರ್ಕ್ ಯಾವ ಥರ ಇದೆ ಸರ್? ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಇದ್ರೆ ನಾರ್ಮಲ್ ಆಗಿ ಪೇಷಂಟ್ಸ್ ಬರೋರು. ಸೊ ಅಲ್ಲಿಂದ ಹಿಂಗಿದೆ ಅಲ್ಲ, ಬಟ್ ಇಲ್ಲಿ ನಮ್ಗೆ ಹೊಸ್ತು ಇದು ಲೇಬರ್ಸ್ದು ಎಲ್ಲ ಹೊಸ್ತು. ಸೊ ಇದು ಫಸ್ಟ್ ಮಿನಿಸ್ಟ್ರಿಗೆ ಏನು ಹೇಳಕ್ ಹೋಗ್ತಾರೆ ಸಂತೋಷ್ ಲಾಡ್ ಲೇಬರ್ ಮಿನಿಸ್ಟ್ರಿಗೆ? ಇದು ಮಾಡಿ ತುಂಬಾ ಉಪಯೋಗ ಆಗ್ತಿದೆ ಜನರಿಗೆ. ಆಮೇಲೆ ಮೆಡಿಸಿನ್ಸ್ ಆಚೆಗಡೆ ತುಂಬಾ ಕಾಸ್ಟ್ಲಿ ಇರುತ್ತೆ, ತಗೊಳಕ್ಕಾಗಲ್ಲ. ಸೊ ಇದರಿಂದ ತುಂಬಾ ಯೂಸ್ ಆಗ್ತಿದೆ. ಸೊ ಏನು ಅಮೌಂಟ್ ಕೊಡಂಗಿಲ್ಲ, ಏನು ಜಸ್ಟ್ ಲೇಬರ್ ಐಡಿ ಮತ್ತೆ ಈ ಶ್ರಮ್ ಕಾರ್ಡ್ ತೋರಿಸಿದ್ರೆ ಸಾಕು, ಮೆಡಿಸಿನ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ದುಬಾರಿ ವೆಚ್ಚ ನೀಡುವುದು ತಪ್ಪಿದೆ. ದುಬಾರಿ ಹಣ ತೆತ್ತು ಖಾಸಗಿ ವೈದ್ಯಕೀಯ ಸೇವೆ ಪಡೆಯಲು ಕಾರ್ಮಿಕರು ಶಕ್ತರಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಾರೆ. ಇದನ್ನೆಲ್ಲ ಸಂಚಾರಿ ಆರೋಗ್ಯ ಘಟಕಗಳು ತಪ್ಪಿಸಿದೆ. ತಕ್ಷಣದ ವೈದ್ಯಕೀಯ ಸೇವೆ ಸರಿಯಾದ ಸಮಯ ಮತ್ತು ಸೂಕ್ತ ಸ್ಥಳದಲ್ಲಿ ದೊರೆಯುತ್ತಿರುವುದರಿಂದ ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವೂ ಉಳಿತಾಯವಾಗುತ್ತದೆ. ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನು ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆಯನ್ನು ನೀಡುತ್ತಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.